ಆಗಲೇ ಹೇಳ್ದಂಗೆ ಪರ್ಪೆಂಡಿಕ್ಯುಲರ್ ಆನ್ ಟ್ಯಾಂಜೆಂಟ್ ಅಂದರೆ ಪರ್ಪೆಂಡಿಕ್ಯುಲರ್ ಫಾರ್ಮ್ ಅಂತ ಇದೆ ಅಷ್ಟೇ ಪೋಲಾರ್ ಕರ್ವಲ್ಲಿ. ಸೊ ಅದನ್ನು ಡ್ರಾ ಮಾಡಿದಾಗ ನಮಗೆ ಯಾವ ಥರ ಆ್ಯಂಗಲ್ ವೇರಿಯನ್ಸಸ್ ಕಾಣುತ್ತೆ ಅಂತ ನಾವು ನಿಮಗೆ ಓವರಲ್ಲಿ 2 ಡೈಮೆನ್ಷನಲ್ ಪ್ಲೇನಲ್ಲಿ ನಾವು ನಿಮಗೆ ಹೇಳಿದ್ವಿ. ಆದರೆ ಈಗ ಈ ಪರ್ಪೆಂಡಿಕ್ಯುಲರ್ ಆನ್ ಟ್ಯಾಂಜೆಂಟ್ ಅಂದರೆ ಪೋಲಾರ್ ಕರ್ವಲ್ಲಿ, ಫಾರ್ ಎಕ್ಸಾಂಪಲ್ ಇದು ಪೋಲಾರ್ ಕರ್ವಲ್ಲಿ ಅಂತ ತೊಗೊಳೋಣ, ಬರ್ಕೊಂಬೋಣ ಪೋಲಾರ್ ಕರ್ವ್ ಅಂತ. ಸೊ ಏನಾಗುತ್ತಪ್ಪ ಅಂತಂದರೆ, ಇವಾಗ ಒಂದು ಪೋಲಾರ್ ಕರ್ವ್ ಇದೆ. ಸೊ ಇದು ಈ ಕರ್ವ್ ಇದನ್ನ ಆರ್ ಎಫ್ ಕಾಮ ಥೀಟಾ ಅಂತ ತಗೋಣ. ಇಲ್ಲಿ ಎಫ್ ಅಂದ್ರೆ ಏನು? ಫಂಕ್ಷನ್ ಅಂತ. ಸೊ ಯಾವ ಥರದ ಫಂಕ್ಷನ್ನು? ಎನಿ ಫಂಕ್ಷನ್, ಇಟ್ ಮೇ ಬಿ ವೇರಿಯಬಲ್ ಫಂಕ್ಷನ್ ಇರ್ಬೋದು, ಸೊ ಡಿಫರೆನ್ಷಿಯಲ್ ಫಂಕ್ಷನ್ ಇರ್ಬೋದು, ಇಂಟಿಗ್ರಲ್ ಇರ್ಬೋದು, ಒಟ್ಟಿನಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಇರುತ್ತೆ. ಎಫ್ ಅಂದ್ರೆ ಫಂಕ್ಷನ್ ಅಪ್ಪ ಅಂದ್ರೆ ಜಾತ್ರೆ ಸಮಾರಂಭಗಳಂತ ಅರ್ಥ ಮಾಡ್ಕೊಬರ್ತೀನಿ. ಇಲ್ಲಿ ಫಂಕ್ಷನ್ ಅಪ್ಪ ಅಂತಂದ್ರೆ ಇಟ್ ಮೇ ಹ್ಯಾವ್ ಸಮ್ ಡಿಫರಿಂಗ್ ವ್ಯಾಲ್ಯೂ. ಅಂದ್ರೆ ಎಫ್ ಎಕ್ಸ್ ಕಾಮ ಥೀಟಾ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು 5 - 1 ಅಂತ ತಗೊಂಡ್ರೆ ಇದೊಂದು ನಮಗೊಂದು ಫಂಕ್ಷನ್ ಆಗುತ್ತೆ. ಸೊ ಎಫ್ ಇಂಡಿಕೇಟ್ಸ್ ಫಂಕ್ಷನ್. ಅಂದರೆ ಎಫ್ ಎಕ್ಸ್ ಕಾಮ ಥೀಟಾ ಅಪ್ಪ ಅಂತಂದರೆ ಎಫ್ ಈಸ್ ಇಂಪ್ಯಾಕ್ಟಿಂಗ್ ಆನ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ಥೀಟಾ. ಆ್ಯಂಡ್ ಮತ್ತೆ ಇವೆರಡು ಥೀಟಾ ಮತ್ತು ಎಕ್ಸು ಎಫ್ ಮೇಲೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡ್ತಿರುತ್ತೆ. ಸೊ ಇದನ್ನು ನೀವು ಸೆಟ್ ಥಿಯರಿ ಆಫ್ ಮ್ಯಾಥಮೆಟಿಕ್ಸಲ್ಲಿ ಕಲಿತೀರಾ. ಅದನ್ನು ನೆಕ್ಸ್ಟ್ ಓವರ್ ಟೈಮಿಗೆ ಸೆಟ್ ಥಿಯರಿ ಮತ್ತು ರಿಲೇಷನ್ಸ್ನ ಹೇಳ್ತೀನಿ. ಸೊ ಇಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಎಫ್ ಥೀಟಾ ಇದೇನಾಯ್ತು? ಪೋಲಾರ್ ಕರ್ವ್ ಆಯಿತು. ಸೊ ಇದು ಯಾವುದೋ ಒಂದು ಪಾಯಿಂಟ್ ಇದೆ ಕರ್ವ್ ಮೇಲ್ಗಡೆ. ಆ ಪಾಯಿಂಟ್ನ ನಾನು ಪಿ ಆರ್ ಕಾಮ ಥೀಟಾ ಅಂತ ತೊಗೊಳ್ತೀನಿ. ಏನಕ್ಕೆ ಪಿ ಆರ್ ಕಾಮ ಥೀಟಾ ಅಂತ ತೊಗೊಂಡ್ರೆ ಕರ್ವಿಂದ ಒರಿಜಿನಿಗೆ ಏನು ಲೆಂತ್ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ಕರ್ವ್ ಇದೆ, ಕರ್ವಿಂದ ಒರಿಜಿನಿಗೆ ಏನು ಲೆಂತ್ ಹೋಗುತ್ತೆ. ಸೊ ಅದನ್ನು ನಾವು ಆರ್ ಅಂತ ಇಂಡಿಕೇಟ್ ಮಾಡಿದ್ವಿ. ಯಾಕಪ್ಪ ಅಂತಂದರೆ ಇದು ಆರ್ ಎಫ್ ಕಾಮ ಥೀಟಾ ಅಂತ ರಿಪ್ರೆಸೆಂಟ್ ಮಾಡ್ತೀರಾ ಪ್ಲೇನ್ ಮೇಲ್ಗಡೆ ಆಗಿರೋದಕ್ಕೆ. ಸೊ ಇಟ್ ವಿಲ್ ಬಿ ದಿ ಫಂಕ್ಷನ್ ಆಫ್ ದಿಸ್. ಅಂದರೆ ಆರ್ ಇಂಡಿಕೇಟಿಂಗ್ ಇಟ್ ದ ಪೋಲಾರ್ ಕರ್ವ್. ಬಟ್ ಈ ಲೈನ್ ಏನಿದೆ, ನಾನು ಆ ಆರ್ ಫಂಕ್ಷನ್ನ ಇಂಡಿಕೇಟ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಆರ್ ಎಂಬ ಪ್ಯಾರಾಮೀಟರ್ನ ಡಿಫೈನ್ ಮಾಡ್ಕೊತಿದ್ದೀನಿ ಅಂತ ಸೂಚಿಸುತ್ತೆ ಅದು. ಸೊ ಇನ್ ಸಿಂಪಲ್ ವರ್ಡ್ಸ್, ಅಂದರೆ ಸಿಂಪಲ್ ವರ್ಡ್ ಅಪ್ಪ ಅಂತಂದರೆ, ಸೊ ಸಿಂಪಲ್ ವರ್ಡ್ಸಲ್ಲಿ ಪಿ ಆರ್ ಕಾಮ ಥೀಟಾ ಅಪ್ಪ ಅಂತಂದರೆ ಒರಿಜಿನ್ ಇಂದ ಪಿ ತನಕ ಆರ್ ಡಿಸ್ಟೆನ್ಸ್ ಇರುತ್ತೆ ಅಂತ ಅರ್ಥ ಅಷ್ಟೇ. ಸೊ ಈಗ ಇಲ್ಲಿಂದ ಒರಿಜಿನಿಗೆ ಪ್ಲಾಟ್ ಮಾಡ್ತಿದ್ವಿ. ಸೊ ಇದು ಒರಿಜಿನ್. ಸೊ ಇಲ್ಲಿ ಏನಾಗುತ್ತೆ, ನಮಗೆ 2 ಡೈಮೆನ್ಷನ್ಸ್ ಇದೆ. ಇದ್ಯಾವುದು ಎಕ್ಸ್, ಇದ್ಯಾವುದು ವೈ. ಸೊ ಇಲ್ಲಿ ಏನಿದೆ, ಪರ್ಪೆಂಡಿಕ್ಯುಲರ್ ಆನ್ ಟ್ಯಾಂಜೆಂಟ್. ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆದರೆ ಏನಾಗುತ್ತೆ ಅಂತ. ಸೊ ಇಲ್ಲೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ತಿದ್ದೀನಿ. ಸೊ ಈ ಟ್ಯಾಂಜೆಂಟ್ನ ನಾನು ಪಿ ಎಂ ಅಂತ ತೊಗೊಂಡಿದ್ದೆ. ಪಿ ಎಂ ಅಂದ ತಕ್ಷಣ ನಾವು ನರೇಂದ್ರ ಮೋದಿ ಅಂತ ಇಮ್ಯಾಜಿನ್ ಮಾಡ್ಕೋಬಾರ್ದು. ಪಿ ಎಂ ಅಂತ ತೊಗೊತಿದ್ದೇನೆ. ಸೊ ಇದು ಒರಿಜಿನ್ ಏನಿದೆ ಓ. ಸೊ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಮೆಜರ್ಮೆಂಟ್ಸ್ ತೊಗೊತಿದ್ದೇನೆ. ಸೊ ಇದ್ರ ವ್ಯಾಲ್ಯೂ ಓ ಎಂ ಅಂತ ಇದೆ. ಸೊ ಇದನ್ನು ನಾನು ಪಿ ಅಂತ ಇಂಡಿಕೇಟ್ ಮಾಡ್ಕೊತೇನೆ ಕನ್ವೀನಿಯನ್ಸ್ಗೆ. ಯಾಕಪ್ಪ ಅಂದರೆ ಪ್ಯಾರಾಮೆಟ್ರಿಕ್ ವೇಲಿ ಮೆಜರ್ಮೆಂಟ್ಸ್ ಅಥವಾ ಪ್ಯಾರಾಮೆಟ್ರಿಕ್ ವೇಲಿ ಏನು ಹೇಳೋದಪ್ಪ ಅಂತಂದರೆ ನಮಗೆ ಅಕ್ಯುರೇಟ್ ವ್ಯಾಲ್ಯೂಸ್ನ ತೊಗೊಳೋಣ ಅಂತ. ಸೊ ಇದನ್ನ ನಾವು ಹೆಂಗೆ ಆರ್ ಅಂತ ತೊಗೊತಿದ್ದೀವಿ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಆರ್ ಅಂತ. ಸೊ ಇಲ್ಲಿಂದ ಇಲ್ಲಿಗೆ ನಾನು ಡಿಸ್ಟೆನ್ಸ್ ಪಿ ಅಂತ ತೊಗೊತೀನಿ. ಇಟ್ ಜಸ್ಟ್ ಲೈಕ್ ಅನ್ ಅಸಂಪ್ಷನ್. ಬಟ್ ಆಕ್ಚುಯಲ್ ಆಗಿ ಪಿ ಮತ್ತು ಆರ್ ವ್ಯಾಲ್ಯೂ ಗೊತ್ತಿರೋದು ನಮಗೆ, ಗೊತ್ತಾಯ್ತಾ? ಸೊ ಇಲ್ಲೇನಾಗುತ್ತೆ, ಆಂಗಲ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೊಂದು ಆಂಗಲ್ ಇದೆ, ಆರ್ ಕಾಮ ಥೀಟಾ ಇದೆ, ಬೇಸಿಕಲಿ ಥೀಟಾ ಫಾರ್ಮೇಷನ್ ಆಗಬೇಕು. ಸೊ ಇಲ್ಲೊಂದು ಆಂಗಲ್ ಫಾರ್ಮೇಷನ್ ಆಗುತ್ತೆ. ಇದನ್ನು ನಾನು ಈಟಾ ಅಂತಾರ ತೊಗೊಳ್ಳಿ, ಜೈ ಅಂತಾರ ತೊಗೊಳ್ಳಿ, ಯಾವುದೋ ಒಂದು ಗ್ರೀಕ್ ಆಲ್ಫಾಬೆಟ್ ಜೈ ಅಂತ ತೊಗೊಳ್ತೇನೆ. ಸೊ ಇಲ್ಲೊಂದು ಆಂಗಲ್ ಫಾರ್ಮೇಷನ್ ಆಗುತ್ತೆ. ನಾನು ಬೇಸಿಕಲಿ ನಿಮಗೆ ಹೇಳಿದಾಗ ರೇಡಿಯಸ್ ವೆಕ್ಟರ್ ಆನ್ ಟ್ಯಾಂಜೆಂಟ್. ಸೊ ಏನು ಫಾರ್ಮೇಷನ್ ಆಗುತ್ತೆ, ಫೈ ಅಂತ ಆಂಗಲ್ ಫಾರ್ಮ್ ಆಗುತ್ತೆ. ಸೊ ಈಗ
ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಓ ಎಂ ಪಿ ಅಂದರೆ ಓ ಎಂ ಪಿ, ಅಥವಾ ನಿಮಗೆ ಬೇಸಿಕ್ ಆಗಿ ಈ ಥರ ತೊಗೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪಿ ಎಂ ಒ ಆಂಗಲ್ ಪಿ ಎಮ್ ಒ ಅಂದರೆ ಆಂಗಲ್ ಪಿ ಎಮ್ ಅಪ್ಪ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತ ಅಲ್ಲ, ಇಟ್ಸ್ ಆಂಗಲ್ ಪಿ ಎಮ್ ಒ ಅಷ್ಟೇ. ಆಂಗಲ್ ಪಿ ಎಮ್ ಏನಾಗುತ್ತೆ, ಪಿ ಪಿ ಎಂ ಒ ಅಥವಾ ಪಿ ಒ ಎಂ. ಸೊ ನೀವು ಯಾವ ಥರ ನೇಮಿಂಗ್ ಅದು ತಗೊಳ್ಳಿ, ಬೇಸಿಕಲಿ ನೀವು ಓ ಎಂ ಪಿ ಅಂತಾರೋ ತಗೊಳ್ಳಿ, ಆಂಗಲ್ಲೇ ಚೇಂಜ್ ಆಗಲ್ಲ. ಸೊ ಪಿ ಎಂ ಒ ನಿಮಗೇನಿದೆ 5 ಇದೆ, ನಿಮಗೇನು ಸಿಗುತ್ತೆ 5 ಸಿಗುತ್ತೆ, ಆಂಗಲ್ 5. ಈಗ ಸೈನ್ ಥೀಟಾ ಅಂದ್ರೆ ಏನು, ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಇಲ್ಲೇನು ಮಾಡೋಣ, ಸೈನ್ 5 ವ್ಯಾಲ್ಯೂ ತಗೋಣ, ಸೈನ್ 5 ಅಂದ್ರೆ. ಸೊ ಈಗ ಆಂಗಲ್ ಪಿ ಎಂ ಒ ಅಥವಾ ಒ ಪಿ ಎಂ ಆರ್ ಎಲ್ಸ್ ಒ ಎಂ ಪಿ ಹಿಂಗೆ ತಗೋಣ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಇದನ್ನು ಪ್ಲಾಟ್ ಮಾಡಿದಾಗ, ಸೊ ಇಲ್ಲಿ ಬರ್ಕೊಂಡ್ಬಿಡೋಣ ಬೇಸಿಕಲಿ ಅದು ಯಾವ ಥರ ಇದೆ ಅಂತ. ಇದೊಂದು ಇದು ಈ ಥರ ಇದೆ, ಪಿ ಎಂ ಒ. ಸೊ ಇಲ್ಲೇನಿದೆ 5 ಇದೆ. ಸೊ ಇದನ್ನು ಈ ಥರ ತೊಗೊಂಡ್ರೆ ನಾವು ಸ್ಲೀಕ್ ಹಾರಿಜಾಂಟಲಿ ಬರ್ಕೊಳ್ಳೋಣ. ಹಾರಿಜಾಂಟಲಿ ಇಲ್ಲಿ ಓ ಇದೆ, ಇಲ್ಲಿ ಎಂ ಇದೆ, ಇಲ್ಲಿ ಪಿ ಇದೆ, ಇದು 5 ಇದೆ. ಓಕೆ, ಇಲ್ಲೇನಾಗುತ್ತೆ ಪಿ ಎಂ ಏನಿದೆ, ಏನಿಲ್ಲ ವ್ಯಾಲ್ಯೂಲೆಸ್. ಸೊ ವ್ಯಾಲ್ಯೂಲೆಸ್ ಅಂತೂ ಇರಲ್ಲ, ಏನಾದರೂ ಒಂದು ವ್ಯಾಲ್ಯೂ ಇರುತ್ತೆ. ಒ ಪಿ ಏನಿದೆ, ಒ ಪಿ ಆರ್ ಇದೆ, ಒ ಎಂ ಏನಿದೆ, ಒ ಎಂ ಏನಿದೆ, ಪಿ ಇದೆ. ಈಗ ಇದರಲ್ಲಿ ನನ್ನ ಮೇನ್ ಕ್ವಶನ್ನು, ಅಲ್ಲಿ ಅಡ್ಜಸೆಂಟ್ ಆದ ಹೈಪೋಟೆನಸ್ ಯಾವುದು, ಅಡ್ಜಸೆಂಟ್ ಆದ ಹೈಪೋಟೆನಸ್ ಯಾವುದು. ಈಗ ಅಡ್ಜಸೆಂಟ್ ಮತ್ತೆ ಹೈಪೋಟೆನಸ್ ಯಾವ್ದಾಗುತ್ತೆ, ಗೊತ್ತಾಗ್ತಿದೆಯಲ್ಲ, ಅಡ್ಜಸೆಂಟ್ ಯಾವ್ದಿದೆ, ಹೈಪೋಟೆನಸ್ ಯಾವ್ದಿದೆ. ಆಮೇಲೆ ಆಪೋಸಿಟ್ ಯಾವ್ದಿದೆ ಅದನ್ನ ನಾವು ಕಂಡುಹಿಡಿಯಬೇಕು. ಬೇಸಿಕಲಿ ಯಾವ ಥರ ರಿಸೆಂಬಲ್ ಕಾಣುತ್ತೆ ಅಂತ ನಿಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಕಂಡಂಗೆ ಕಾಣುತ್ತೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಕಂಡಂಗೆ ಕಾಣಿದ್ರೆ ನಮಗೆ ಇದರಲ್ಲಿ ಸೈನ್ ಥೀಟಾ ಅಂತಂದರೆ ಆಪೋಸಿಟ್ ಬೈ ಹೈಪೋಟೆನಸ್ ಆಗುತ್ತೆ. ಸೊ ಹೈಪೋಟೆನಸ್ ಯಾವ್ದು ನಿಮಗೆ, ಸೊ ಆಪೋಸಿಟ್ ಯಾವ್ದು ಬರುತ್ತೆ, ಹೈಪೋಟೆನಸ್ ಯಾವ್ದು ಬರುತ್ತೆ. ಸೊ ಇದು ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಈ ಥರ ಪ್ಲಾಟ್ ಮುಗಿದ್ರೆ ಈ ಥರ ಬರುತ್ತೆ ನಿಮಗೆ. ಸೊ ನಿಮಗೆ ಪಿ ಎಂ ಹೈಪೋಟೆನಸ್ ಆಗುತ್ತಾ, ನಿಮಗೆ ಒ ಪಿ ಹೈಪೋಟೆನಸ್ ಆಗುತ್ತಾ, ಒ ಎಂ ಹೈಪೋಟೆನಸ್ ಆಗುತ್ತಾ ಅನ್ನೋದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇವಾಗಂತೂ ಇದನ್ನು ನಾನು ಪ್ರೊಸೀಡ್ ಆಗ್ತೀನಿ. ಸೊ ನಿಮಗೆ ಒಂಥರ ಪೋಲ್ ಇದ್ದಂಗೆ ಆಯ್ತಾ. ಇಲ್ಲಿ ಸೈನ್ ಥೀಟಾ ಏನಾಗುತ್ತೆ, ಸೈನ್ 5 ಏನಾಗುತ್ತೆ, ಪಿ ಬೈ ಆರ್ ಆಗುತ್ತೆ, ಪಿ ಬೈ ಆರ್ ಆಗುತ್ತೆ. ಸೊ ಇದು ಪಿ ಬೈ ಆರ್ ಆದಾಗ ನಾವೇನಂತ ಹೋಗ್ಬೋದು, ಸೈನ್ 5 ಇಸ್ ಈಕ್ವಲ್ ಟು ಪಿ ಬೈ ಆರ್. ಸೊ ಈಗ 5 ಇದೆಯಲ್ಲ, 5 ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಪಿ ಬೈ ಆರ್ ಬರುತ್ತೆ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಮಾಡೋಕ್ಕಿಂತ ಬೆಸ್ಟು ನಾವೇನು ಮಾಡ್ಬಿಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ಗೆ ಹೋಗ್ಬಿಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ಗೆ ಹೋದ್ರೆ ನಮಗೆ ಏನು ಸಿಗುತ್ತೆ, ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5. ಸೊ ಇದು ನಾವೇನು ಹೇಳ್ತೀವಿ, ಪೆಡಲ್ ಇಕ್ವೇಶನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪೆಡಲ್ ಇಕ್ವೇಶನ್ ಅಂತ. ಏನೋ ಪೆಡಲ್ ಇಕ್ವೇಶನ್ ಅಂತ. ಸೊ ಇದು ಪೋಲಾರ್ ಕರ್ವ್ಸ್ ಅಲ್ಲಿ ಪೆಡಲ್ ಇಕ್ವೇಶನ್ ಅಂತ ಕರೀತಾರೆ. ನನಗೂ ಗೊತ್ತಿಲ್ಲ ಅದು ಯಾಕೆ ಕರೀತಾರೆ ಅಂತ, ಆದ್ರೆ ನೀವು ಸೈಕಲ್ ಪೆಡಲ್ ಜೊತೆ ಕನ್ಫ್ಯೂಸ್ ಆಗಬಾರ್ದು. ಇದು ಬೇಸಿಕಲಿ ಪೆಡಲ್ ಇಕ್ವೇಶನ್, ಇಟ್ಸ್ ಅ ಪೆಡಲ್ ಇಕ್ವೇಶನ್. ಪೆಡಲ್ ಇಕ್ವೇಶನ್ ಅಂತ ನೇಮಿಂಗ್ ಮಾಡಿದ್ದಾರೆ ಅವರು ಅಷ್ಟೇ. ಮೋಸ್ಟ್ಲಿ ಯಾರ ಮ್ಯಾಥಮೆಟಿಷಿಯನ್ ಕಂಡುಹಿಡಬೇಕು, ಅದಕ್ಕೆ ಆಗಿರುತ್ತೆ ಅದು. ಸೊ ಪೆಡಲ್ ಇಕ್ವೇಶನ್ ಇಸ್ ಈಕ್ವಲ್ ಟು ಆರ್ ಸೈನ್ 5. ಸೊ ಇದು ನಾವೇನು ಹೇಳ್ತೀವಿ, ಪೆಡಲ್ ಇಕ್ವೇಶನ್ ಅಂತಾನೆ ಯಾಕೆ ಹೇಳ್ತೀವಿ. ಸೊ ಪೆಡಲ್ ಇಕ್ವೇಶನ್ ಪಿ ಇಸ್ ಈಕ್ವಲ್ ಟು ಆರ್ ಸೈನ್ 5 ಇದೊಂದೇನ ಪೆಡಲ್ ಇಕ್ವೇಶನ್. ಏನೋ ಎಷ್ಟು ಪೆಡಲ್ ಇಕ್ವೇಶನ್ ಇದಾವೆ ಅದನ್ನು ನಾವು
ಈ ಇಕ್ವೇಶನ್ ಇದೊಂದು ಬೇಸಿಕ್ ಪೆಡಲ್ ಇಕ್ವೇಶನ್ ಆಗುತ್ತೆ. ಇದು ಈ ಇಕ್ವೇಶನ್ ಅಲ್ಲಿ ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊಂಡ್ರೆ, ಅಂದ್ರೆ 5 ವ್ಯಾಲ್ಯೂ ಹಾಕಿ ಇದೊಂದು ಸ್ಕ್ವಯರ್ ಮಾಡಿ ಸ್ಕ್ವಯರ್ ರೂಟ್ಗಳನ್ನ ತಕೊಂಡ್ರೆ ಇನ್ನ ಮಿಕ್ಕಿದ ಒಂದು 2 ಪೆಡಲ್ ಇಕ್ವೇಶನ್ ಸಿಗುತ್ತೆ. ಸೊ ಇದು ಬೇಸಿಕ್ ಆಗಿ ನಾರ್ಮಲ್ ಪೆಡಲ್ ಇಕ್ವೇಶನ್, ಅಂದ್ರೆ ಫಸ್ಟ್ ಪೆಡಲ್ ಇಕ್ವೇಶನ್ P = R sin phi. ಯಾವಾಗ ಒಂದು ಟ್ಯಾಂಜೆಂಟಿಗೆ ಒರಿಜಿನ್ ಇಂದ ಪರ್ಪೆಂಡಿಕ್ಯುಲರ್ ಆದಾಗ ಫೈ ಆಂಗಲ್ ಫಾರ್ಮ್ ಆಗಿರುತ್ತೆ. ಸೊ ಅವಾಗ ಇದನ್ನ ನಾನು P ಅಂತ ವ್ಯಾಲ್ಯೂ ತಗೊಂಡ್ರೆ, ಡಿಸ್ಟೆನ್ಸ್ ತಗೊಂಡ್ರೆ, ಸೊ ಆ ಡಿಸ್ಟೆನ್ಸ್ ಏನಿರುತ್ತೆ R sin θ. ಅಂದ್ರೆ ಇಲ್ಲಿಂದ ಇಲ್ಲಿಗೆ R sin θ. ಅಂದ್ರೆ ಏನಕ್ಕೆ ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ತೀನಪ್ಪ ಅಂತಂದ್ರೆ, ಏನಕ್ಕೆ ಅಲ್ಲಿಂದ ಅಲ್ಲಿ ಹೇಳ್ತೀನಪ್ಪ ಅಂದ್ರೆ, ಪೋಲಾರ್ ಕರ್ವ್ನ ನಾವು ಪ್ಲಾಟ್ ಮಾಡಿದ್ರೆ, ಸೊ ಇದು P R, θ ಅಂತ ಪ್ಲಾಟ್ ಮಾಡಿದ್ರೆ ಪ್ಲಾಟ್ ಮಾಡಿದ್ರೆ 2D ಅಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ತಗೊಳ್ಳೋಣ ನಾನು. ಸೊ ಇಲ್ಲಿ ಕೋಆರ್ಡಿನೇಟ್ ವ್ಯಾಲ್ಯೂ ಏನಾಗುತ್ತೆ, x = R cos θ ಆಗುತ್ತೆ, y = R sin θ ಆಗುತ್ತೆ. ಸೊ ನಮಗೆ y = R sin θ ಬಂದಿದೆ. ಸೊ ಬೇಸಿಕಲಿ ಇದನ್ನು ನಾವು ಉಲ್ಟಾ ಮೇಲ್ಗಡೆ ಮಾಡ್ಕೊಂಡ್ರೆ ಬೇಡಪ್ಪ, ನಾವೀಗ y ನೆಗೆಟಿವ್ ಆಕ್ಸಿಸ್ ಪ್ಲಾಟ್ ಮಾಡೋಣ. y ನೆಗೆಟಿವ್ ಆಕ್ಸಿಸ್ ಪ್ಲಾಟ್ ಮಾಡಿದ್ರೆ ಇಲ್ಲಿ ನಮಗೆ ಏನು ಸಿಗ್ತಿದೆ, P = R sin phi ಅಂತ ಸಿಗ್ತಿದೆ. ಇಲ್ಲಿ ನಮಗೆ x ಇನ್ ವ್ಯಾಲ್ಯೂ ಏನಾಗುತ್ತೆ, ಪ್ಲಾಟ್ ಮಾಡಿದಾಗ x = R sin θ ಅಂತ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು θ. ಇಲ್ಲಿ P ವ್ಯಾಲ್ಯೂ ಏನಿದೆ R sin phi ಅಂತ ಬಂದಿದೆ. ಸೊ ಈಗ ಇಲ್ಲಿ ಗಮನ ಕೊಡೋದೇನಪ್ಪ ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ ಯಾವುದು ಅದು M ಡ್ಯಾಶ್ ಅಂತ ತಗೊಳ್ಳೋಣ. M ಡ್ಯಾಶ್ ಏನಿದೆ R cos θ ಆಗುತ್ತೆ ಅನ್ಕೊಳ್ಳಿ. x = ಇಲ್ಲಿಂದ ಬೇಸಿಕಲಿ ನಾವು ಪ್ಲಾಟ್ ಮಾಡಿ ತಗೊಂಡ್ರೆ ಇಲ್ಲಿಗೆ x = R cos θ ಬರುತ್ತೆ. ಸೊ ಇಲ್ಲಿ ನಾವು R cos θ ಸಿಗ್ತಿದೆ ಅಂತಂದ್ರೆ ನಮಗೆ ಇಲ್ಲಿ R sin phi ಸಿಗ್ತಿದೆ ನಮಗೆ. ಸೊ ನಮಗೆ ಇದೇನು ಸಿಗುತ್ತೆ, ಪೈಥಾಗರಸ್ ಥಿಯರಮ್ ಅಲ್ಲಿ ಹಾಕ್ಬೇಕು. ಹಾಕಿದಾಗ ಇನ್ನೊಂದು ಇಕ್ವೇಶನ್ ಸಿಗುತ್ತೆ. ಆ ಇಕ್ವೇಶನ್ ನಾವು ಏನು ಹೇಳ್ತೀವಿ, ಸೆಕೆಂಡ್ ಪೆಡಲ್ ಇಕ್ವೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಇಲ್ಲಿಗೆ ಏನು ವ್ಯಾಲ್ಯೂ ಇದೆ, ಡಿಸ್ಟೆನ್ಸ್ ಇದೆ ಅನ್ನೋ ಸಿಗುತ್ತೆ. ಸೊ ಬೇಸಿಕಲಿ ಆ ಥರ ನಾವು ಯೂಸ್ ಮಾಡ್ಬೋದು. ಇನ್ನು ಬೇಸಿಕಲಿ ಇನ್ನೊಂದು ಟರ್ಮ್ ಏನಪ್ಪ ಅಂತಂದ್ರೆ 5 ವ್ಯಾಲ್ಯೂ ಹಾಕ್ಬಿಡೋದು. ಬೇಸಿಕಲಿ 5 ವ್ಯಾಲ್ಯೂ ಏನಿದೆ, ಏನಿದೆಪ್ಪ, 5 ಅಂದ್ರೆ tan inverse dθ/dr ತಾನೆ. ಸೊ ಇಲ್ಲಿ 5 ವ್ಯಾಲ್ಯೂ ಹಾಕ್ಬಿಡು, sin of tan inverse dθ/dr. ಅನಂತರ ಅದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಇನ್ನೊಂದು ಇಕ್ವೇಶನ್ ಸಿಗುತ್ತೆ. ಇಲ್ಲಿ 5 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡು, ಇನ್ನೊಂದು ಇಕ್ವೇಶನ್ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು dr/dθ. ಇದೊಂದು ಫಂಕ್ಷನ್ ಆಗುತ್ತೆ dr/dθ/dr. ಸೊ ಇದೊಂದು ಫಂಕ್ಷನ್ ಅಂತಪ್ಪ ಅಂದ್ರೆ ಅದನ್ನ ಏನು ಹೇಳ್ತೀವಿ, ಸೆಕೆಂಡ್ ಪೆಡಲ್ ಇಕ್ವೇಶನ್ ಅಂತೀವಿ. ಆಯ್ತಾ. ಸೊ ಇದು ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಆನ್ ಟ್ಯಾಂಜೆಂಟ್ ಇದ್ರಿ ಪೋಲಾರ್ ಕರ್ವ್ ಅಲ್ಲಿ. ಆಯ್ತಾ.